ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಏನಾಗಿರುತ್ತೆ ಅಂದರೆ ಟ್ರಾವೆಲ್ ಬ್ಲಾಗ್ ಆಗಿರುತ್ತೆ. ಎಲ್ಲಿಗೆ ಹೋಗ್ತಿದ್ದೀರಿ ಅಂದರೆ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಇಲ್ಲಿಂದ ನಾವು ಬಸ್ಸಲ್ಲಿ ಹತ್ಕೊಂಡು ಯಲಹಂಕ ಅಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಇಳಿತೀರಿ. ನೀವು ಇಷ್ಟು ಚೆನ್ನಾಗಿ ಸೆಕ್ಯೂರಿಟಿ ನೋಡಿ ಹೆಂಗೈತೆ. ಈ ಎಕ್ಸ್ಪೀರಿಯನ್ಸ್ ಸಿಗ್ತೈತಾ ಎಕ್ಕೋ. ಹಾಯ್ ಗಾಯ್ಸ್, ಇವಾಗ ಬಸ್ ಬಂದಿದೆ. ಬಸ್ ಹತ್ಕೊಂಡು ಹೋಗ್ತಿದ್ದೀರಿ. ಇವ್ರು ನಮ್ಮ ದೊಡ್ಡಮ್ಮ. ಹಾಯ್ ಮಾಡು. ಹಾಯ್ ಗಾಯ್ಸ್, ಯಲಹಂಕಲ್ಲಿ ಇಳ್ಕೊಂಡಿದ್ದೀರಿ. ಫುಲ್ ಮಳೆ ಬರ್ತಿದೆ, ಸೂಪರಾಗಿದೆ. ಅಲ್ಲಿಂದ ಎಲ್ಲ ನೋಡ್ಕೊಂಡು ಬಂದಿದ್ದೀರಿ. ಇವಾಗ ಸ್ಟೇಷನ್ಗೆ ಇವಾಗ ಟಿಕೆಟ್ ತಗೊಳೋದಕ್ಕೆ ಕೌಂಟರ್ ಹತ್ರ ಹೋಗ್ತಿದ್ದೀರಿ. ನಮಗೆ ಎಲ್ಲಿದೆ ಅಂತಲೂ ಗೊತ್ತಿಲ್ಲ, ಹೋಗ್ತಿದ್ದೀವಿ. ಗಾಯ್ಸ್ ಫುಲ್ ಜನ ಇದ್ದಾರೆ ಕೌಂಟರ್ ಹತ್ರ. ಹಾಯ್ ಗಾಯ್ಸ್, ಇವಾಗ ತಾನೇ ಟಿಕೆಟ್ ತಗೊಂಬಂದಿದ್ದೀನಿ. ಜಸ್ಟ್ ಬಂದು ಇಳಿದಿದ್ದೀರಿ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿ. ಗಾಯ್ಸ್ ಎಷ್ಟು ಜನ ಬಂದಿದ್ದಾರೆ ಗೊತ್ತಾ ಮಂತ್ರಾಲಯಗೆ. ಫುಲ್ ಇರೋರೆಲ್ಲ ನಾವು ಬಂದಿರೋ ಟ್ರೈನಿಂದ ನೋಡ್ರಿ. ಫುಲ್ ಜನ ಗಾಯ್ಸ್, ಜನ ಸಾಗರ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ, ಇದರಿಂದ ಆಚೆ ಹೋಗ್ಬೇಕು. ಇಲ್ಲಿ ಆಚೆ ಹೋದರೆ ಮೇ ಬಿ ಆಟೋ ಎಲ್ಲ ಇರುತ್ತೆ ಅಂತ ಅನಿಸುತ್ತೆ. ನಾವು ಇಲ್ಲೋಗಿಲ್ಲ ಆರ್ಚ್ ಹತ್ರ. ನಾವೆಲ್ಲ ವಾಶ್ರೂಮ್ಗೆ ಹೋಗಬೇಕು. ಸೊ ಸ್ಟ್ರೈಟ್ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ವಾಶ್ರೂಮ್ಗೆ ಹೋಗಿ ಆಮೇಲೆ ಹೋಗ್ತೀವಿ. ನಿಮಗೆ ಬಂದಿರ್ತೀರಲ್ವ ಟ್ರೈನಲ್ಲಿ, ವಾಶ್ರೂಮ್ ಎಲ್ಲಿದೆ ಅಂತ ಗೊತ್ತಾಗಲ್ಲ ಅಂದರೆ ಅಲ್ಲಿ ಹೋಗ್ತೀವಿ, ಮುಂದೆ ಇರುತ್ತೆ. ಇಲ್ಲಿ ನೋಡ್ರಿ, ಅಪ್ಪರ್ ಕ್ಲಾಸ್ ವೆಯ್ಟಿಂಗ್ ಹಾಲ್ ಅಂತ ಇದೆಯಲ್ವ, ಇಲ್ಲಿ ವಾಶ್ರೂಮ್ ಇದೆ, ನೀವು ಹೋಗ್ಬೋದು. ನೋಡ್ರಿ, ಇಲ್ಲೇ ಆಚೆ ಹೋಗೋದು. ಹೀಗೆ ಟಿಕೆಟ್ ತಗೊಳ್ಬೇಕಂದ್ರೆ ಇಲ್ಲೇ ಕೌಂಟರ್ ಇದೆ. ನೆಕ್ಸ್ಟ್ ನೀವು ವಾಪಸ್ ಹೋಗೋದಕ್ಕೆ ನೋಡಿ, ಎಲ್ಲ ಆಟೋ ಎಲ್ಲ ಕಾಯ್ತಿರುತ್ತೆ ನಮಗೆ. ನಾವೇನು ಏನೇನು ನಾವು ಕಾಯ್ಬೇಕಾಗಿಲ್ಲ, ಅವರೇ ನಮಗೆ ಬಂದು ಕಾಯ್ತಿರ್ತಾರೆ. ಸೊ ಆಟೋ ಹತ್ಕೊಂಡು ಹೋಗ್ತಾ ಇರ್ಬೋದು ನಾವು. ಇವಾಗ ಆಟೋ ಬುಕ್ ಮಾಡ್ತಾ ಇದ್ದೀರಿ ಗಾಯ್ಸ್. ನಾವು ಒಂದೇ ಆಟೋದಲ್ಲಿ ಹೋಗೋಣ ಇಷ್ಟು ಜನ ಅಂದರೆ ಅವರು ಇಲ್ಲ 2 ಆಟೋ ಅಂತಿದ್ದಾರೆ. ನಾವು ಆಟೋದಲ್ಲಿ ಹೋಗ್ತಿಲ್ಲ, ಇವ್ರು ಇನ್ನೂ ಡಿಸೈಡ್ ಮಾಡ್ತಿದ್ದಾರೆ. ಇಲ್ಲಿ ಇನ್ನೊಂದು ಗಾಡಿ ಇದೆ, ಇದೇನಂತ ಗೊತ್ತಿಲ್ಲ. ಈ ಗಾಡಿಯಲ್ಲಿ ಹೋಗ್ಬೇಕಂತ ನೋಡ್ತಿದ್ದಾರೆ. ಓನರ್ಗೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀವಿ, ಓನರೇ ಇಲ್ಲ ಗಾಯ್ಸ್. ನಾವು ಇದ್ರಲ್ಲೂ ಹೋಗ್ತಿಲ್ಲ, ಇವ್ರು ಇನ್ನೂ ಡಿಸೈಡ್ ಮಾಡ್ಕೊತಾನೆ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ. ಇದ್ರಲ್ಲೂ ಹೋಗಿಲ್ಲ, ಅದರಿಂದನೂ ಇಳಿಸ್ಬಿಟ್ರು ನಮ್ಮನ್ನು. ಇವಾಗ ಆಟೋದಲ್ಲಿ ಬಂದು ಹಿಡಿದಿದ್ದೀವಿ ಗಾಯ್ಸ್. ಇಲ್ಲಿಂದ ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ರೂಮ್ ಮಾಡೋಣ ಅಂತ ನೋಡಿದ್ರು, ಆದರೆ 5 ನಿಮಿಷಕ್ಕೆಲ್ಲ ಅವ್ರು ಹಂಗೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಬೇಡ ಅಂತ ಇವಾಗ ಅಲ್ಲೋಗಿ ಮಲ್ಕೊತಾರೋ ಅಲ್ಲಿ ಇಲ್ಲ ಅದು ಗೊತ್ತಿಲ್ಲ. ಅಲ್ಲೋಗಿ ನದಿಯಲ್ಲಿ ಮುಳುಗಿ ಅಲ್ಲೇ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ದರ್ಶನ ಮಾಡೋದಕ್ಕೆ ಹೋಗ್ಬೇಕು. ಇವಾಗ ಎಷ್ಟು ಜನ ಆಲ್ರೆಡಿ ಬಂದು ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿ, ಫುಲ್ ಮಲಗಿದ್ದಾರೆ. ಹಿಂಗೂ ಮಲ್ಕೊಳ್ಬೇಕಂತ ಇದೆ, ನೋಡೋಣ ಏನು ಮಾಡ್ತಾರೋ ಇವರೆಲ್ಲ. ಹಾಯ್ ಗಾಯ್ಸ್, ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ದರ್ಶನ ಮಾಡೋದಕ್ಕೆ ಬಂದಿದ್ದೀರಿ. ಹಾಯ್ ಗಾಯ್ಸ್, ಇವಾಗ ತಾನೇ ದರ್ಶನ ಮುಗಿಸ್ಕೊಂಬಂದ್ರಿ. ದರ್ಶನ ಮುಗಿಸೋದಕ್ಕೆ 1-1.25 ಗಂಟೆ ಆಯಿತು ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ಇದ್ದಾರೆ, ಗುರುವಾರ ಅಲ್ಲ ಅದಕ್ಕೆ. ಅವಾಗೇ ದರ್ಶನ ಮಾಡಿದ್ರಿ, ಅಲಂಕಾರ ಮಾಡಿದ್ದೀರ. ಇವಾಗ ಅಲಂಕಾರ ಇನ್ನು ಮಾಡ್ತಿದ್ದಾರೆ. ಅದು ನಿದ್ದೆ ಮಾಡ್ತಿದ್ದೆ. ಗಾಯ್ಸ್ ಎಷ್ಟು ಜನ ಇದ್ದಾರೆ, ನಿದ್ದೆ ಮಾಡ್ತಿದ್ದೆ. ಎಲ್ಲ ಕಡೆ ಸಾರಿ, ನೀವು ದರ್ಶನ ಮಾಡ್ಕೊಂಬಿಡಿ. ಇವಾಗ ಪ್ರಸಾದ ಇಸ್ಕೊಳ್ಳೋದು ಲೈನಲ್ಲಿ ನಿಂತಿದ್ದೀರಿ.
ಪ್ರಸಾದ ಇಸ್ಕೊಂಡು ತಿಂದು ನಾವು ಸರೌಂಡಿಂಗ್ಸಲ್ಲಿ ಇನ್ನೂ ಸ್ವಲ್ಪ ಟೆಂಪಲ್ಸ್ ಇದೆ, ಸೊ ಅಲ್ಲಿಗೆ ಹೋಗೋಣ ಅಂತ ಆಚೆ ಬಂದೆ. ಅಲ್ಲಿ ಆಟೋ ಇರುತ್ತೆ, ಅವ್ರಿಗೆ ಹೇಳಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ನಾವು 18 ಮೆಂಬರ್ಸ್ ಇದ್ದರು, ಸೊ ಅದಕ್ಕೆ ನಮ್ಮನ್ನು 2 ಆಟೋದಲ್ಲಿ ಕರ್ಕೊಂಡು ಹೋಗಿದ್ರು. ನಮ್ಮನ್ನು ಫಸ್ಟ್ ಕರ್ಕೊಂಬಂದಿದ್ದ ಪ್ಲೇಸ್ ಬಂದು ಇದು. ಇಲ್ಲಿ ಕಾಯಿನ್ಸ್ ಹಾಕ್ತಿದ್ರು, ಏನಕ್ಕಂತ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ. ಮತ್ತು ನೆಕ್ಸ್ಟ್ ಅವ್ರು ನಮ್ಮನ್ನು ಗೋಶಾಲೆಗೆ ಕರ್ಕೊಂಡೋದ್ರು. ಅಲ್ಲಿ ಎಲ್ಲರೂ ಬನಾನ ತೊಗೊಂಡು ತಿನ್ನಿಸ್ತಿದ್ರು, ನಾವು ಹಾಗೆ ತೊಗೊಂಡು ತಿನ್ನಿಸಿ ಮತ್ತು ನೆಕ್ಸ್ಟ್ ನಮ್ಮನ್ನು ಬಿಚ್ಚಾಳೆ ಅಲ್ಲಿಗೆ ಕರ್ಕೊಂಡೋದ್ರು. ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಅಲ್ಲಿ ನೀರ ಹತ್ರ ಎಲ್ಲ ಹೋಗ್ಬೋದು, ಆದರೆ ತುಂಬ ಒಳಗಡೆ ಹೋಗಬೇಡಿ. ಆಮೇಲೆ ನೆಕ್ಸ್ಟು ಇಲ್ಲೆಲ್ಲ ದರ್ಶನ ಮಾಡ್ಕೊಂಡು ಇಲ್ಲೇ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲಿ ಪ್ರಸಾದ ಕೊಡ್ತಾರೆ, ಆದರೆ ನಾವು ತುಂಬ ಬೇಗ ಹೋಗಿದ್ರಿ, ಸೊ ಅವಾಗ ಪ್ರಸಾದ ಕೊಡ್ತಿರ್ಲಿಲ್ಲ ಇನ್ನು. ಮತ್ತು ಈ ದೇವಸ್ಥಾನ ಇದೆಯಲ್ಲ, ಇದ್ರದ್ದು ಸ್ಪೆಷಲ್ ಏನು ಅಂದರೆ ಇದನ್ನು ಬನಾನ ಮತ್ತು ಬೆಲ್ಲದಲ್ಲಿ ಅಂತೆ ಕಟ್ಟಿರೋದು. ಸೊ ಈ ದರ್ಶನ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಇಲ್ಲಿ ಪಾದ ಇದೆ ಆಂಜನೇಯದೆಲ್ಲ, ನಮಸ್ಕಾರ ಹಾಕೊತಿದ್ದಾರೆ ನೋಡಿ. ಇದರಲ್ಲ ಇವ್ರು ನನ್ನ ಛೋಟಾ ಸಬ್ಸ್ಕ್ರೈಬರ್. ನಿಮ್ಮ ಹೆಸರು? ಉಮಿತಾಜ್. ಉಮಿತಾಜ್.